ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮಾಡಿದ್ರು. ನಿನ್ನೆ ರಾತ್ರಿ ಮಠಕ್ಕೆ ಭೇಟಿ ಕೊಟ್ಟಂತಹ ಸಿಎಂ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಶಾಖಾ ಮಠದಲ್ಲೇ ಡಿನ್ನರ್ ಮಾಡಿದ್ದಾರೆ. ಅಲ್ಲಿ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಸಿಎಂ ಡಿಕೆಶಿ ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಮಠದಲ್ಲೇ ಶ್ರೀಗಳ ಜೊತೆ ಊಟ ಮಾಡಿದ್ರು. ಮಾಜಿ ಸಚಿವ ಚಲವರಾಯಸ್ವಾಮಿ, ಮಂಕಾಳು ವೈದ್ಯ, ಶಾಸಕರಾದ ಸತೀಶ್ ಸೈಲ್, ರವಿ ಗಣಿಗ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಎಂಎಲ್ಸಿಗಳಾದಂತಹ ರವಿ, ದಿನೇಶ್ ಕುಳಿಗೌಡ ಕೂಡ ಅಲ್ಲಿ ಬಂದಿದ್ರು. ಸ್ವಾಮೀಜಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲೇ ಸ್ವಾಮೀಜಿಗಳೊಂದಿಗೆ ಡಿನ್ನರ್ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಈ ಭೇಟಿ. ಏನಾಗಿದೆ, 3ನೇ ತಾರೀಕು ಸ್ವೇರಿಂಗ್ ಆದಮೇಲೆ ಎಲೆಕ್ಷನ್ನು ಮತ್ತು ನಿನ್ನೆ ಅಧಿಕಾರ ಹಸ್ತಾಂತರ ಅಧ್ಯಕ್ಷರದು ಇವೆಲ್ಲ ಕಾರಣದಿಂದ ಬರಲಿಕ್ಕಾಗಿರಲಿಲ್ಲ. ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ಒಂದು ವಾರದಿಂದನೇ 2-3 ಬಾರಿ ಹೋಗಬೇಕು ಅಂದ್ಕೊಂಡಿದ್ರು. ಸ್ವಾಮೀಜಿಯವರು ಹೊರಗಡೆ ಪ್ರವಾಸ ಇದ್ದರು. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಸಾಯಂಕಾಲ ಫೋನ್ ಮಾಡಿದ್ರು. ಒಟ್ಟಿಗೆ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ನಮ್ಮ ಮಠ ಅಲ್ವಾ, ಮುಖ್ಯಮಂತ್ರಿಗಳಾದಮೇಲೆ ನಮ್ಮ ಜಾತಿ ಮಠಕ್ಕೆ ಭೇಟಿ ಕೊಡೋದು. ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ಇನ್ನು ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮಾಡಿದ್ರು. ನಿನ್ನೆ ರಾತ್ರಿ ಮಠಕ್ಕೆ ಭೇಟಿ ಕೊಟ್ಟಂತಹ ಸಿಎಂ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಶಾಖಾ ಮಠದಲ್ಲೇ ಡಿನ್ನರ್ ಮಾಡಿದ್ದಾರೆ. ಅಲ್ಲಿ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಸಿಎಂ ಡಿಕೆಶಿ ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಮಠದಲ್ಲೇ ಶ್ರೀಗಳ ಜೊತೆ ಊಟ ಮಾಡಿದ್ರು. ಮಾಜಿ ಸಚಿವ ಚಲವರಾಯಸ್ವಾಮಿ, ಮಂಕಾಳು ವೈದ್ಯ, ಶಾಸಕರಾದ ಸತೀಶ್ ಸೈಲ್, ರವಿ ಗಣಿಗ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಎಂಎಲ್ಸಿಗಳಾದಂತಹ ರವಿ, ದಿನೇಶ್ ಕುಳಿಗೌಡ ಕೂಡ ಅಲ್ಲಿ ಬಂದಿದ್ರು. ಸ್ವಾಮೀಜಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲೇ ಸ್ವಾಮೀಜಿಗಳೊಂದಿಗೆ ಡಿನ್ನರ್ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಈ ಭೇಟಿ. ಏನಾಗಿದೆ, 3ನೇ ತಾರೀಕು ಸ್ವೇರಿಂಗ್ ಆದಮೇಲೆ ಎಲೆಕ್ಷನ್ನು ಮತ್ತು ನಿನ್ನೆ ಅಧಿಕಾರ ಹಸ್ತಾಂತರ ಅಧ್ಯಕ್ಷರದು ಇವೆಲ್ಲ ಕಾರಣದಿಂದ ಬರಲಿಕ್ಕಾಗಿರಲಿಲ್ಲ. ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ಒಂದು ವಾರದಿಂದನೇ 2-3 ಬಾರಿ ಹೋಗಬೇಕು ಅಂದ್ಕೊಂಡಿದ್ರು. ಸ್ವಾಮೀಜಿಯವರು ಹೊರಗಡೆ ಪ್ರವಾಸ ಇದ್ದರು. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಸಾಯಂಕಾಲ ಫೋನ್ ಮಾಡಿದ್ರು. ಒಟ್ಟಿಗೆ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ನಮ್ಮ ಮಠ ಅಲ್ವಾ, ಮುಖ್ಯಮಂತ್ರಿಗಳಾದಮೇಲೆ ನಮ್ಮ ಜಾತಿ ಮಠಕ್ಕೆ ಭೇಟಿ ಕೊಡೋದು. ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ.